ಹೆಲೋ ಬಿಗ್ ಬಾಸ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಸಹ ಚೆನ್ನಾಗಿದ್ದೇನೆ. ಇಟ್ಸ್ ಟ್ರೆಂಡಿಂಗ್ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನಮಸ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಬಿಗ್ ಬಾಸ್ ಸಂಚಿಕೆಯಲ್ಲಿ ಎಂತ ಆಯಿತು, ಏನಾಯಿತು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ, ನಿನ್ನೆ ರಿಷಾ ಅವರಿಗೆ ಆಪ್ಷನ್ ಸಿಕ್ತು. ಅಂದರೆ ಸೂರಜ್ ಆ್ಯಂಡ್ ಸ್ಪಂದನ ಅವ್ರದ್ದು ಲೆಟರ್ ಅವ್ರ ಹತ್ರ ಅವ್ರಿಗೊಂದು ಚಾನ್ಸ್ ಸಿಕ್ತು ಟಾಸ್ಕಲ್ಲಿ. ಆ ಟಾಸ್ಕಲ್ಲಿ ಅವರು ಏನು ಮಾಡಿದರು, ಸೂರಜ್ ಮತ್ತು ಸ್ಪಂದನದ್ದು ಲೆಟರನ್ನು ಕಟರ್ಗೆ ಹಾಕಿದರು. ಹೇಗೆ ಅಂದರೆ, ಅವರು ನಾಮಿನೇಷನಿಂದ ಸೇವ್ ಆಗಲಿಕ್ಕೆ ಇವರನ್ನು ನಾಮಿನೇಟ್ ಮಾಡಿದರು. ಅದಾದಮೇಲೆ ಈಚೆಯಿಂದ ರಿಷಾ ಅವರು ಥ್ಯಾಂಕ್ಸ್ ಸಹ ಸಾರಿ ಸಹ ಕೇಳಲಿಲ್ಲ ಅವರಿಂದ. ಅವರೊಂದು ಬೇಜಾರಲ್ಲಿರುವಾಗ ಸಮಾಧಾನ ಸಹ ಮಾಡಲಿಲ್ಲ ಸೂರಜ್ ಮತ್ತು ಸ್ಪಂದನ ಅಳ್ತಾ ಇರುವಾಗ. ಅದನ್ನು ನೋಡಿ ನಮ್ಮದು ಕಾವ್ಯ ಅವರು ಏನಿದ್ದಾರೆ, ಅವರು ಹೋಗಿ ನೀವು ಸಾರಿ ಆದರೂ ಕೇಳಬೇಕಿತ್ತು, ಅಟ್ಲೀಸ್ಟ್ ಸಾರಿ ಆದರೂ ಕೇಳಿದರೆ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು ಅಂತ ಹೇಳಿದರು. ಆಗ ರಿಷಾ ಅವರು ಹೇಳ್ತಾರೆ, ಅವರು ಮಾಡಿದ್ದು ತಪ್ಪು, ಅವರಿಂದ ನನಗೆ ತುಂಬ ಬೇಜಾರಾಗಿದೆ, ಸೊ ನನಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ರಿಷಾ ಅವರು ಕಾವ್ಯ ಅವ್ರಿಗೆ ಹೇಳಿದರು. ಅದು ಅಲ್ಲದೆ ಸೂರಜ್ ಅವರು ರಿಷಾ ಹತ್ರ ಹೋಗಿ ಯಾಕೆ ನೀವಿಗೆ ಕೊಟ್ರಿ ಅಂತ ಹೇಳಿದರೆ, ನೀವು ಮಳ್ಳ, ನಾನು ಕಳ್ಳನ ನಂಬ್ತೇನೆ ಮಳ್ಳನ ನಂಬಲ್ಲ ಅನ್ನೋ ರೀತಿ ಹೀಯಾಳಿಸಿದರು. ಇದು ಏನೋ ಗೊತ್ತಿಲ್ಲ, ಅವರಿಗೆ ಮನೆಯಿಂದ ಬಂದಿರುವಂಥ, ಅವರ ಫ್ಯಾಮಿಲಿಯಿಂದ ಬಂದಿರುವಂಥ ಲೆಟರನ್ನು ಕಟ್ ಮಾಡಿದ್ದಲ್ಲದೆ ಅವರು ಬೇಜಾರಲ್ಲಿರ್ತಾರೆ, ಅವರನ್ನು ಸಾರಿ ಕೇಳದೆ ಸಹ ಹೀಗೆ ಮಾಡಿದರು. ಸೊ ಸೂರಜ್ ಅವರಿಗೆ ತುಂಬ ಬೇಜಾರಾಯ್ತಿದ್ರಿಂದ ಈಚೆಯಿಂದ ಸೂರಜ್ ಅವರು ಹೇಳ್ತಾ ಇದ್ದಾರೆ, ಗಿಲ್ಲಿ ನೀನು ಮಾಡಿದ್ದೆ ಅಲ್ಲ, ಆದರೆ ಇದು ನನಗೆ ಉಲ್ಟಾ ಹೊಡಿತು, ನೀನು ಅಷ್ಟು ಮಾಡಿದ್ರು ನಿನಗೆ ಯಾವುದು ಸಹ ಆಗಲಿಲ್ಲ, ಟಾರ್ಚರ್ ಆಗಲಿಲ್ಲ, ನಾನು ಜಸ್ಟ್ ಒಂದು ಕಲರ್ ಹಚ್ಚಿದ್ದಕ್ಕೆ ಇಷ್ಟು ಆಯಿತು ಅಂತ ಹೇಳಿದರು. ಈಗ ಮನೆ ಮಂದಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು, ಹೇಗೆ ಇದು ರಿಷಾ ಅವರಿಗೆ. ಸ್ಪಂದನ ಅವರು ಮನೆಯವ್ರಿಗೆಲ್ಲ ಹೇಳಿ, ನಾನು ಬೇಜಾರಾಗಲಿಲ್ಲ, ನಾನು ಚೆನ್ನಾಗಿದ್ದೇನೆ, ನೀವು ಯಾರು ಟೆನ್ಷನ್ ಮಾಡಬೇಡಿ ಅಂತ ಹೇಳಿ ಬಿಗ್ ಬಾಸ್ ಕ್ಯಾಮ್ರಾದ ಮುಂದೆ ಹೇಳ್ತಾಯಿದ್ರು. ಏನೇ ಹೇಳಿ ಗುರು, ರಿಷಾ ಅವರು ಇಷ್ಟು ರೂಢಾಗಿ ನಡ್ಕೊಳ್ಬಾರ್ದಿತ್ತು, ತುಂಬ ಸೆಲ್ಫಿಶ್ ಆಗಿ ಆಡಿದರು.